Psychology, second chapter, Structure of Mind. Today we are going to study an important topic in psychology called structure of mind. The mind controls our thoughts, emotions, and behavior. As nurses, understanding the patient's mind is very important. It helps us to communicate better, reduce anxiety, and give proper care. ಇಂದು ನಾವು ಮನೋವಿಜ್ಞಾನದಲ್ಲಿ ಪ್ರಮುಖ ವಿಷಯವಾದ ಮನಸ್ಸಿನ ರಚನೆ ಬಗ್ಗೆ ಕಲಿಯುತ್ತಿದ್ದೇವೆ. ಮನಸ್ಸು ಅಂದರೆ ನಮ್ಮ ಆಲೋಚನೆಗಳು ಇರ್ಬೋದು, ಭಾವನೆಗಳಿರ್ಬೋದು ಮತ್ತು ವರ್ತನೆಗಳನ್ನು ಈ ಮನಸ್ಸು ಅನ್ನೋದು ನಿಯಂತ್ರಿಸುತ್ತದೆ. ಹಾಗೆ ನರ್ಸ್ ಅಂದರೆ ದಾದಿಯರು ರೋಗಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸ್ಟ್ರಕ್ಚರ್ ಆಫ್ ಮೈಂಡ್ ಮೀನಿಂಗ್. ದ ಸ್ಟ್ರಕ್ಚರ್ ಆಫ್ ಮೈಂಡ್ ಮೀನ್ಸ್ ಹೌ ದ ಮೈಂಡ್ ಈಸ್ ಆರ್ಗನೈಸ್ಡ್ ಇಂಟು ಡಿಫ್ರೆಂಟ್ ಲೆವೆಲ್ಸ್. ನಾವೀಗ ತಿಳಿದುಕೊಳ್ಳೋಣ ಸ್ಟ್ರಕ್ಚರ್ ಆಫ್ ಮೈಂಡ್ ಅಂದರೆ ಮನಸ್ಸು ಹೇಗೆ ರಚನೆಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಮನಸ್ಸು ಅನ್ನೋದು ಯಾವ ಥರ ರಚನೆಯಾಗಿದೆ ಅಂದರೆ ಇದರಲ್ಲಿ ಡಿಫ್ರೆಂಟ್ ಅಂದರೆ ವಿಭಿನ್ನವಾಗಿ ಮನಸ್ಸು ರಚನೆಯಾಗಿದೆ. ಅಂದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಆಲೋಚನೆ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಥರ ವರ್ತನೆ ಇರ್ಬೋದು. ಎಲ್ಲ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಏನಾಗಿರ್ತಾನೆ, ಡಿಫ್ರೆಂಟ್ ಆಗಿರ್ತಾನೆ ಅಂದರೆ ವಿಭಿನ್ನವಾಗಿರ್ತಾನೆ. ಅದನ್ನೇ ನಾವು ಮನಸ್ಸಿನ ರಚನೆ ಅಂತ ಹೇಳ್ತೀವಿ. ಸೈಕಾಲಜಿಸ್ಟ್ ಎಕ್ಸ್ಪ್ಲೈನ್ ದಟ್ ದ ಮೈಂಡ್ ಆ್ಯಸ್ 3 levels. ಮನಃಶಾಸ್ತ್ರಜ್ಞರು ಮನಸ್ಸನ್ನು 3 ಭಾಗಗಳಾಗಿ ಅಂದರೆ 3 ವಿಧದಲ್ಲಿ ಅವರು ವಿಂಗಡಿಸಿದ್ದಾರೆ. ಫಸ್ಟ್ ಒನ್ ಈಸ್ ಕಾನ್ಷಿಯಸ್, ಸೆಕೆಂಡ್ ಒನ್ ಈಸ್ ಸಬ್ಕಾನ್ಷಿಯಸ್, ಥರ್ಡ್ ಒನ್ ಈಸ್ ಅನ್ಕಾನ್ಷಿಯಸ್. ಮನಸ್ಸಿನ ರಚನೆಯಲ್ಲಿ 3 ವಿಧಗಳನ್ನು ನಾವು ನೋಡ್ಬೋದು. ಅವುಗಳೆಂದರೆ ಜಾಗೃತ ಮನಸ್ಸು. ಮೊದಲನೇದಾಗಿ ಯಾವುದು? ಜಾಗೃತ ಮನಸ್ಸು. ಜಾಗೃತ ಅಂದರೆ ಪ್ರಜ್ಞೆ ಇರುವಂಥದ್ದು, ಅಂದರೆ ಅರಿವಿರುವಂಥದ್ದು ಅನ್ನೋದನ್ನು ಜಾಗೃತ ಮನಸ್ಸು ಅಂತ ಹೇಳ್ತೀವಿ. ಸೆಕೆಂಡ್ ಒನ್ನು ಯಾವುದು? ಅಜಾಗೃತ ಮನಸ್ಸು ಅಂದರೆ ಜ್ಞಾನವಿಲ್ಲದ್ದು, ಪ್ರಜ್ಞೆ ಇಲ್ಲದ್ದು ಎಂದರ್ಥ. ಹಾಗೆ ಮೂರನೇದಾಗಿ ಅನ್ಕಾನ್ಷಿಯಸ್ ಅಂದರೆ ಪ್ರಜ್ಞೆ ಇಲ್ಲದ ಅಥವಾ ಪ್ರಜ್ಞಾಹೀನ